ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಬೆಳಗ್ಗೆ ಡೇ ಸ್ಟಾರ್ಟ್ ಆಗೋದೆ, ಎಸ್ಪೆಷಲಿ ಮಕ್ಕಳಿದ್ರೆ ಅವ್ರನ್ನ ಸ್ಕೂಲಿಗೆ ಕಳಿಸೋದ್ರಿಂದ ಅಲ್ವಾ. ಅದು ಇವತ್ತು ಭವಿಂದು ಸ್ಕೂಲ್ ಇತ್ತು. ಸೊ ಹಂಗಾಗಿ ನಾನು ಒಂದು ಬಾಕ್ಸ್ನ ರೆಡಿ ಮಾಡ್ತಿದ್ದೆ. ಸ್ಕೂಲ್ ಅಂದರೆ ವೀಕ್ಲಿ 4 days ಇರುತ್ತೆ. ಜಸ್ಟ್ ದಿನಕ್ಕೆ 2.5 hours ಅಷ್ಟೇ, ಫುಲ್ ಡೇ ಎಲ್ಲ ಇರಲ್ಲ. ಅದು ಸ್ನ್ಯಾಕ್ಸ್ ಮಾತ್ರ ಹಾಕಿ ಕಳಿಸ್ಬೇಕು ಬಾಕ್ಸ್ಗೆ, ತಿಂಡಿ ಎಲ್ಲ ಏನೂ ಹಾಕಿ ಕಳಿಸೋಂಗಿಲ್ಲ. ಸೊ ಹಂಗಾಗಿ ನಾನು ಫ್ರೂಟ್ಸ್ನ ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ತಿದ್ದೆ. Bye. Nice listening. And teaching. Hello, Bangara. अंग्रेजी बन गया अभी. Look at that lights. ओ इंग्लिश में बात करें ना, सही है ना, अच्छा रहेगा, फिर बात कर सकते हैं आप मुझसे. ಚಳಿ ಇದೆ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ. ಆ ಚಳಿಯಲ್ಲೂ ಎಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಎಲ್ಲೂ ಇಲ್ಲ. ವಾಲ್ಮಾರ್ಟಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕಿತ್ತು. ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಹೋಗ್ತಿದ್ದೀವಿ. ಸೀಟ್ ಬೆಲ್ಟ್ ಹಾಕಿದ್ಯಾ? ಅಲ್ಲಮ್ಮ, ಪೊಲೀಸ್ ಹಿಡ್ಕೋತಾರಮ್ಮ. ಎಸ್, ಬಂದ್ವಿ. ಫೈನಲಿ ನಾವು ವಾಲ್ಮಾರ್ಟ್ ರೀಚ್ ಆದ್ವಿ. ವಾಲ್ಮಾರ್ಟ್ ಬಂದು ನಮ್ಮ ಮನೆ ಹತ್ರನೇ ಇರೋದು, ವಾಕಬಲ್ ಡಿಸ್ಟೆನ್ಸ್, ನಡ್ಕೊಂಡು ಹೋಗ್ಬೋದು. ಬಟ್ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆಚೆ, ಮಗುನ ಕರ್ಕೊಂಡು ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಅಂತ ನಾವು ಕಾರಲ್ಲಿ ಹೋದ್ವಿ. ಏನಾದರೂ ಆಫರ್ಸ್ ಬಿಟ್ಟಿದ್ದಾರಾ ಅಂತ ನೋಡ್ತಾ ಇದ್ದೀನಿ. ಥ್ಯಾಂಕ್ಸ್ ಗಿವಿಂಗ್ ಬೇರೆ ಇದೆ ಅಲ್ವಾ, ಸೊ ಅಪ್ ಟು 70% ಆಫ್ ಇದೆ. ಯಾರಾದರೂ ವಾಲ್ಮಾರ್ಟಲ್ಲಿ ನೋಡೋಂಗಿದ್ರೆ ಟ್ರೈ ಮಾಡಿ. ಅಪ್ ಟು 70% ಕೆಲವೊಂದು ಐಟಮ್ಸ್ ಮೇಲೆಲ್ಲ ಆಫರ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿದೆ ಸಾಂತಾ ಕುಕ್ಕಿ. ಬರ್ತೀನಿ. ನೋಡಿ, 11.50 ಸೇರ್ ಅಂತಾರಲ್ಲ, ಅಳಿಯಕ್ಕೆ ಯೂಸ್ ಮಾಡ್ತಾರಲ್ಲ ನಮ್ಮ ಕಡೆ ಎಲ್ಲ, ಸೊ ಆ ಥರ ಇದೆ. ಅದಕ್ಕೆ ಡಿಸೈನ್. ಇದು ಗರ್ಲ್ಸ್ದು ಫೇವ್ರೇಟ್ ಸೆಕ್ಷನ್ ಅಲ್ವಾ, ಮೇಕಪ್ದು. ಯಾವಾಗಲೇ ಹೋಗಲಿ ಒಂದು ವಿಸಿಟ್ ಹಾಕ್ಕೊಂಬಂದ್ರೆ ಒಂಥರ ಸಮಾಧಾನ. ಏನಾದರೂ ಥ್ಯಾಂಕ್ಸ್ ಗಿವಿಂಗ್ ಆಫರ್ಸ್ ಬಿಟ್ಟಿದ್ದಾರಾ ಅಂತ ಹೋಗಿ ನೋಡಿದೆ, ಬಟ್ ಏನೂ ಆಫರ್ಸ್ ಇರಲಿಲ್ಲ. ಕೆಲವೊಂದೆಲ್ಲ ಕ್ಲಿಯರೆನ್ಸ್ ಸೇಲ್ ಇಟ್ಟಿದ್ರು, ಬಟ್ ಅದು ಕೂಡ ಖಾಲಿ ಆಗಿತ್ತು. ಬಂದಿದ ತಕ್ಷಣ, ಸೇಲ್ಗೆ ಇಟ್ಟಿದ ತಕ್ಷಣ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ಎಲ್ಲ ಖಾಲಿ ಆಗಿತ್ತು. ನೋಡಿ, ಇದು ಚೆನ್ನಾಗಿದೆ, ಗ್ರೀನು. ಸಿಕ್ಕಾಪಟ್ಟೆ ಚಳಿ ಇದೆ ಅಪ್ಪ. ಆಚೆ ಒಂದು 5 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಚಳಿ ಇದೆ. ವಾಲ್ಮಾರ್ಟಲ್ಲಿ ಏನು ತೊಗೊಂಡೆ ಅಂತ ಹೇಳ್ತೀನಿ. ಸೊ ಇದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಇದೊಂದು ಐ ಪೆನ್ ಅಂತ ತೊಗೊಂಡೆ. ಮತ್ತು ಇನ್ನೊಂದು ಬಂದು ಇದು ಫೇಸ್ ಸೀರಮ್ಮು. ಸೊ ಇದೊಂದು ತೊಗೊಂಡೆ. ನಮ್ಮ ಏರಿಯಲ್ಲಿ ಪವರ್ ಔಟೇಜ್ ಇತ್ತು. ಪವರ್ ಇಲ್ಲ ಅಂದರೆ ಗ್ಯಾಸು ಎಲ್ಲ ಏನೂ ವರ್ಕ್ ಆಗಲ್ಲ. ಸೊ ಮಧ್ಯಾಹ್ನ ಅಡುಗೆ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ನಾವು ಬೆಳಗ್ಗೆ ತಿಂದಿದ್ದೆ. ಮಗು ಪಾಪ ಹೊಟ್ಟೆ ಅಂತ ಇದ್ದ. ಸೊ ಏನಾದರೂ ತರೋಣ ಅಂತ ಹೋಗ್ತಾ ಇದ್ದೀವಿ. ಪವರ್ ಔಟೇಜ್ ಇದ್ದರೆ ಸಿಗ್ನಲ್ಸ್ ಎಲ್ಲ ಏನೂ ವರ್ಕ್ ಆಗಲ್ಲ. ಸೊ ನೋಡಿಕೊಂಡು ನಾವು ಸಿಗ್ನಲ್ನ ಕ್ರಾಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಆಲ್ಮೋಸ್ಟ್ ಒಂದು 3 to 4 hours ಪವರ್ ಇರಲಿಲ್ಲ. ಸೊ ಈ ಪವರ್ ಇಲ್ಲ ಅಂದರೆ ಏನು ಕೆಲಸನೂ ಆಗಲ್ಲ. ಇಲ್ಲಿ ಫುಲ್ಲು ಡಿಪೆಂಡೆನ್ಸಿ ಪವರ್ ಮೇಲೆ. ಪವರ್ ಔಟೇಜ್ ಏನಕ್ಕಾಗಿದೆ ಅಂದರೆ, ನಮ್ಮ ಏರಿಯಲ್ಲಿ ಕರೆಂಟ್ ಪೋಲ್ ಬರುತ್ತಲ್ಲ, ಅದು ಕೆಳಗಡೆ ಬಿದ್ದು ಪವರ್ ಎಲ್ಲ ಹೋಗಿ, ಅಂದರೆ ಪವರ್ ಔಟೇಜ್ ಬಂದಿತ್ತು. ಸೊ ಅವತ್ತು ನಾನು ಒಳ್ಳೆಯವ್ರ ಮುಖ ನೋಡಿದ್ದೆ ಅನಿಸುತ್ತೆ. ನಾನು ಅದೇ ರೋಡಲ್ಲೇ ಪಾಸ್ ಆದೆ, ಅಂದರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಲ್ಮಾರ್ಟಲ್ಲಿ ವಾಪಸ್ ಬರುವಾಗ ನಾನು ಅದೇ ರೋಡಲ್ಲೇ ಬರಬೇಕು. ಸೊ ಬಂದು ವಿತಿನ್ 1-2 ನಿಮಿಷಕ್ಕೆಲ್ಲ ಆ ಪೋಲ್ ಕೆಳಗಡೆ ಬಿದ್ದಿದೆ. ನಾನು ಹಿಂಗೆ ಆ ಪೋಲ್ ಮುಂದೆ ಹಿಂಗೆ ಪಾಸ್ ಆಗಿದ್ದೀನಿ. ಸೊ ಹಿಂದೆ ಅದು ಪೋಲು ಬಿದ್ದಿದೆ. ಚಳಿ ಆಗ್ತಾ ಇಲ್ವಾ ಬಾಬಿ? ಬನ್ನಿ, ರೆಡಿ ಮಾ. ಆದರೂ ವೆಂಡೀಸಲ್ಲಿ ಚಿಕನ್ ನಗೆಟ್ಸ್ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಅದು ವಿತ್ ಸ್ಪೈಸ್ ಬರುತ್ತೆ, ವಿತೌಟ್ ಸ್ಪೈಸು ಬರುತ್ತೆ. ಮಕ್ಕಳಿಗಾದರೆ ವಿತೌಟ್ ಸ್ಪೈಸ್ ತೊಗೊಳ್ಳಿ, ಸಖತ್ತಾಗಿರುತ್ತೆ ಟೇಸ್ಟು. ಮತ್ತು ವೆಂಡೀಸಲ್ಲಿ ಫ್ರಾಸ್ಟಿ ಕೂಡ ಸಿಗುತ್ತೆ ಡಿಫ್ರೆಂಟ್ ಫ್ಲೇವರ್ಸಲ್ಲಿ. ಅದರಲ್ಲಿ ಸಾಲ್ಟೆಡ್ ಕ್ಯಾರಮಿಲ್ಲು ಸೂಪರಾಗಿರುತ್ತೆ ಟೇಸ್ಟು. ಯಾರಾದರೂ ಟ್ರೈ ಮಾಡೋಂಗಿದ್ರೆ ಅಥವಾ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇನ್ನೊಂದ್ಸರಿ ಇದೆ ಫಸ್ಟ್ ಡಂಕಿನ್ ಡೋನಟ್ಸ್ ಇಡೀ US ಅಲ್ಲಿ ಅಲ್ವಾ? ಇಲ್ಲ, ನಾನು ಕಾರ್ತಿಕ್ ಸೋಮವಾರ ತಿನ್ನಲ್ಲ ನಾನ್ ವೆಜ್. ನೀನು ತಿನ್ನು.
ಸರಿ, ನೀನು ತಿನ್ಬೇಡ. ಅಮ್ಮ ತಿನ್ನಲ್ಲ, ನೀನು ತಿನ್ಬೇಡ. ವಾಪಸ್ ಕೊಟ್ಬಿಡೋಣ. ಯಾಕೆ? ಇಲ್ಲ, ನಾನು ವಾಪಸ್ ಕೊಟ್ಬಿಡ್ತೀನಿ. ಯಮ್ಮಿ ಚಿಕನ್. ಸ್ಪೈಸಿ ಯಾವುದು? ವಿತೌಟ್ ಸ್ಪೈಸಿ ಯಾವುದು? ಸ್ಪೈಸಿ. ಇದು ವಿತೌಟ್ ಸ್ಪೈಸಿ ಅಂತ. ಅದು ವಿತೌಟ್ ಸ್ಪೈಸಿ. ಇವೆರಡು ಸ್ಪೈಸಿ, ಅದು ವಿತೌಟ್ ಸ್ಪೈಸಿ. ಆಹಾ, ಗಮ್ಮಂತ ಇದೆ. ಯಾವ್ದು ಬೇಕು? ನನ್ನ ಬಿಟ್ಟು ತಿಂತಾ ಇದ್ದೀರಪ್ಪ. ಸಂಜೆ 5:30 ಮೇಲೆ ಪವರ್ ಬಂತು. ಪವರ್ ಬಂದಾದಮೇಲೆ ನಾನು ತುಳಸಿ ಹಬ್ಬನ ಮಾಡಿದೆ. ಯಾಕಂದರೆ ಬಿಸಿನೀರು ಇರಲ್ಲ ಪವರ್ ಇಲ್ಲ ಅಂದರೆ. ಸೊ ಪವರ್ ಬರೋವರೆಗೂ ವೆಯ್ಟ್ ಮಾಡಿ ಸಂಜೆ ಸ್ನಾನ ಮಾಡ್ಕೊಂಡು ಆಮೇಲೆ ನಮಗಿಲ್ಲಿ ಫ್ರೋಝನ್ ನಲ್ಲಿಕಾಯಿ ಸಿಗುತ್ತೆ. ಸೊ ಅದರಲ್ಲೇ ದೀಪ ಹಚ್ಚಿ ನಾನು ಪೂಜೆ ಮಾಡಿದೆ. ಆ್ಯಂಡ್ ನಿಮಗೆ ಇದು ಯಾರಿಗಾದ್ರೂ ನೆನಪಿದೆಯಾ? ಚಿಕ್ಕ ಹುಡುಗರಲ್ಲಿ ನಾವು ಈ ಥರ ಮನೆಯಲ್ಲೇ ಮೆಹಂದಿ ಎಲ್ಲ ಮಾಡಿಕೊಂಡು ಟೀ ಪುಡಿ ಮತ್ತು ಸಕ್ಕರೆ ಎಲ್ಲ ಹಾಕಿ ಮಾಡ್ತಾಯಿದ್ವಿ. ಯಾರಿಗಾದ್ರೂ ನೆನಪಿದೆಯಾ? ಕಮೆಂಟ್ ಮಾಡಿ ಹೇಳಿ. ಸೊ ನಂಗೆ ಯಾಕೋ ಇಲ್ಲಿ ಮೆಹಂದಿ ಹಾಕ್ಕೊಬೇಕು ಅಂತ ಅನಿಸ್ತು. ಬಟ್ ಇಲ್ಲಿ ಸಿಗಲ್ಲ. ಈ ಸಿಂಗು ಕೋನ್ ಸಿಗುತ್ತಲ್ಲ, ಆ ಥರ ಕೋನ್ ಸಿಗಲ್ಲ. ಅದಕ್ಕೆ ಯಾಕೋ ಇಷ್ಟ ಆಗಲ್ಲ, ಹಾಕ್ಕೊಂಡ್ರೂ ಕಲರೇ ಬರಲ್ಲ. ಸೊ ಅದಕ್ಕೆ ನಾನೇ ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಬಟ್ ಟ್ರಸ್ಟ್ ಮೀ, ಸಕ್ಕದಾಗಿ ಬಂದಿತ್ತು. ಕಲರ್ 3 ಡೇಸ್ ಆದಮೇಲೂ ಕಲರ್ ಹಂಗೆ ಇತ್ತು. ಈ ಮೆಹಂದಿಯಿಂದ ಹಳೆ ದಿನಗಳೆಲ್ಲ ನೆನಪಾಯಿತು. ನನ್ನ ಕಸಿನ್ಸ್ ಜೊತೆ ಎಲ್ಲ ನಾವು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ವಿ. ಆ್ಯಂಡ್ ಎಲ್ಲರೂ ಸೇರ್ಕೊಂಡು ಹಾಕ್ಕೊತಾ ಇದ್ವಿ. ಸೊ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ. ಇನ್ನೇನು ತೊಗೊಂತ ಇದ್ದೀವಿ? ಅಲ್ಲಿ ಗೊತ್ತಾ? ಬಾ, ಒಂದು ಕೂರಿಸ್ಬಿಡೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕ್ರಿಸ್ಮಸ್ ಟ್ರೀ. ಹಾಂ, ವೇಷ. ಬಾ, ಇಲ್ಲಿ ನೋಡಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟಕ್ಕೆ ರೆಡಿ ಮಾಡಿದೆ. ಊಟಕ್ಕೆ ಬಂದು ನಾನು ಮಿಕ್ಸ್ಡ್ ವೆಜಿಟೇಬಲ್ ಪರಾಟ ಮಾಡಿದ್ದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ ಪರಾಟ ಟ್ರೈ ಮಾಡಿ. ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಹೇಳಿ, ನಾನು ಅಪ್ಲೋಡ್ ಮಾಡ್ತೀನಿ ಬೇಕಿದ್ದರೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಯಾರಾದರೂ ಹೊಸ್ದಾಗಿ ನೋಡ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.